ಇಲ್ಲ ಮತ್ತೆ ಇವಾಗ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಅವಾಗಿಂದ ಆಗ್ತಾ ಇಲ್ಲ. ಬರ್ತಾ ಇದ್ದೆ ಒಂದ್ ತಿಂಗಳು ಬಂದ್ರೆ ಒಂದ್ ತಿಂಗಳು ಬರಲ್ಲ. ಅದೇ ಮತ್ತೆ ರೇಷನ್ ಕಾಸುನು ಅಷ್ಟೇ, ಒಂದ್ ತಿಂಗಳು ಬಂದ್ರೆ ಒಂದ್ ತಿಂಗಳು ಬರಲ್ಲ. ಬ್ಯಾಂಕ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ ಬಂದಿಲ್ಲ. ಹೇಳಕ್ ಹೋದ್ರೆ ಹೋಗಮ್ಮ, ಯಾರು ಅವ್ರ ಕೆಳಗಡೆ ಇರೋರು ತಿಂತಾ ಇರ್ತಾರೆ, ನಿಮ್ಗೆಲ್ಲ ಎಲ್ಲಿ ಬರ್ತದೆ ಅಂತ. ಬಸ್ ಅಂತೂ ಫ್ರೀ ಇದೆ, ಫ್ರೀ ಆಗಿ ಹೋಗ್ತಾ ಇದೀನಿ ಬರ್ತಾ ಇದೀನಿ. ಆದ್ರೆ ಇದು 2000 ಅಂತೂ ಬರ್ತಾ ಇಲ್ಲ. ವೆಲ್ಕಮ್ ಟು ಸಂಜೆ ವಾಣಿ. ಎಸ್, ಕಳೆದ ಕೆಲವು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಯೋಜನೆಯನ್ನ ಜಾರಿಗೆ ತಂದಿತ್ತು. ಸೊ 5 ಗ್ಯಾರಂಟಿಗಳನ್ನ ಜನಸಾಮಾನ್ಯರಿಗೆ ತಂದಿರುವಂತದ್ದು. ಸೊ ಅದರ ಪೈಕಿ ಗೃಹಲಕ್ಷ್ಮಿ ಅನ್ನುವಂತ ಒಂದು ಯೋಜನೆ ಕೂಡ ಒಂದು. ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಇದರ ಒಂದು ಅಮೌಂಟ್ ಬಂದಿಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಹಾಗೆಯೇ ಕೆಲವೊಬ್ಬರಿಗೆ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ ಅಂತ ವಿಚಾರಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಬನ್ನಿ ಹಾಗಾದ್ರೆ ಈ ಕುರಿತಾಗಿ ಸ್ವತಃ ನಮ್ಮ ಗೃಹಿಣಿಯರ ಜೊತೆ ಕೇಳ್ಕೊಂಡು ಬರೋಣ, ಬನ್ನಿ. ಮಂಗಳಪ್ಪ ಅಂತ. 2000 ಬರ್ತಿದ್ಯಾ? ಇಲ್ಲ, ನಾವು ಅದನ್ನ ಅಪ್ಲೈ ಮಾಡಿರ್ಲಿಲ್ಲ. ಇನ್ನ ನಮ್ಮ ಮಗಳು ಮಾಡಿದ್ರು, ಬರ್ತಾ ಇಲ್ಲ ಅವ್ರಿಗೆ. ಬರುತ್ತೆ ಅಂತ ಹೇಳ್ತಾರೆ, ಬರುತ್ತೆ ಅಂತ ಹೇಳ್ತಾರೆ. ಕೇಳಿದ್ವಿ, ಯಾರು ಏನೋ ಗೊತ್ತಿಲ್ಲ, ಬರ್ತದೆ ಅಂತಾರೆ. ಯಾವಾಗ ಬರ್ತದೋ ಗೊತ್ತಿಲ್ಲ. ಇಲ್ಲ ಅಲ್ಲಿ ಮಸ್ತ್ ಅವರಲ್ಲ ಹೆಂಗಸರು, ನಮಗ್ ಬರಲ್ಲ ಅಂತಾರಪ್ಪ. ಏನು ಸ್ಟಾರ್ಟಿಂಗ್ ಇಂದ 1 ರೂಪಾಯಿ ಬಂದಿಲ್ಲ. ಅದೇನೋ ಫಸ್ಟ್ ಎಲ್ಲ ನಮ್ಮ ಮಗ ಮಾಡ್ಕೊಟ್ಟ, ಅದೇನೋ ಬರ್ತಾ ಇಲ್ಲ, ಏನೂ ಇಲ್ಲ. ಫ್ರೀ ಬಸ್ ಕೊಟ್ಟವ್ರಲ್ಲ, ಇನ್ನೇನ್ ಕೊಟ್ಟವ್ರ, ಇನ್ನೇನಿಲ್ಲ ಅಷ್ಟೇ ಅಲ್ವಾ. ಕೊಟ್ರೆ ಇಸ್ಕೊಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. 3 ತಿಂಗಳು ಟೋಟಲಿ ಬಂದಿಲ್ಲ, ಆಮೇಲೆ ಬಂತು. 1 ತಿಂಗಳದ ಅಮೌಂಟ್ ಬಂದಿದೆ, ಕಳೆದ ತಿಂಗಳು ಬಂದಿಲ್ಲ, ಮುಂಚೆ ತಿಂಗಳದು ಬಂದಿದೆ. ಕೇಳಿಲ್ಲ ಮೇಡಮ್, ನಾವು ಯಾರನ್ನ ಕೇಳಿಲ್ಲ. ಪರವಾಗಿಲ್ಲ, ಬಂದಿದೆ, ನಮ್ಗೆಲ್ಲ ಬಂದಿದೆ. ಅಕ್ಕಿ ಕಾಸುನು ಬಂದಿದೆ, ಇದನ್ನು ಬಂದಿದೆ, 2 ಬಂದಿದೆ. ಅದೇ ಇದಾಗ್ತಾ ಇದೆ. ಹೇಳಕ್ ಹೋದ್ರೆ ಹೋಗಮ್ಮ, ಯಾರು ಅವ್ರ ಕೆಳಗಡೆ ಇರೋರು ತಿಂತಾ ಇರ್ತಾರೆ, ನಿಮ್ಗೆಲ್ಲ ಎಲ್ಲಿ ಬರ್ತದೆ ಅಂತ. ಕೈನೆಲ್ಲ ಆಗಲ್ಲ ಓಡಾಡಕ್ ಆಗಲ್ಲ. ನಾನು ಬಿಟ್ಬಿಟ್ಟು ಓಡಾಡಕ್ ಆಗಲ್ಲ ಎಲ್ಲಿನು. ಆಕೆಲ್ಲೇ ಕಾಯ್ಕೊಂಡಿದ್ದು ನೋಡಿ, ಆಗಿಲ್ಲ ಅಂತ. ಅದು ಬರ್ತಾ ಇದೆ, ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ನಾನೇ ಅಪ್ಲೈ ಮಾಡಿಲ್ಲ ಇಷ್ಟವರೆಗೆ. ನಂಗೆ BPL ಕಾರ್ಡ್ ಆಗಿಲ್ಲ, ಇದಾಗಿಲ್ಲ. ಬರ್ತಿದೆ ಬರ್ತಿದೆ. ಮೊದ್ಲು ಮುಂದೆ 2 ತಿಂಗಳು ನಿಂತಾಗಿತ್ತು, ಇವಾಗ ಬರ್ತಾ ಇತ್ತು. ಇಲ್ಲ ಬ್ಯಾಂಕ್ ನಲ್ಲಿ ಏನೋ ಬರ್ಲಿ, ನಾವೇನ ತಲೆ ಕೆಡ್ಸ್ಕೊಳಕ್ ಆಗತ್ತ ಅಷ್ಟೇ. 4 ಜನಕ್ ಬರೋದ್ ನಮ್ಗ್ ಬರತ್ತ ಅಷ್ಟೇ. ಈ ತಿಂಗಳ 17 ಬಂತು, ಹೋದ್ ತಿಂಗಳ ಇಲ್ಲ. ಏನೋ ಒಂದ್ ಖರ್ಚಿಗೆ ಆಗುತ್ತೆ. ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ, ಪ್ರತಿ ತಿಂಗಳು ಬರ್ತಾ ಇದೆ. ಇವಾಗ ಜುಲೈದ್ ಬಂದಿಲ್ಲ ಅಷ್ಟೇ. ಯಾಕೆಂತ ವಿಚಾರಿಸಿದ್ದೀರಾ? ಅದೇ ಬರುತ್ತೆ ಅಂತ ಹೇಳ್ತಾ ಇದಾರೆ. ಇವಾಗ 25ನೇ ತಾರೀಕು ಮೇಲೆ ಏನೋ ಬರುತ್ತೆ ಅಂತ ಇದಾರೆ. ಅದೇ ಈ ನ್ಯೂಸ್ ಅಲ್ಲಿ ನೋಡೋದಷ್ಟೇ. ಇವಾಗ ನಮ್ ಫುಲ್ 11 ಕಂತು ಬಂದಿದೆ, ಮಿಸ್ ಆಗಿಲ್ಲ. ತುಂಬಾ ಹೆಲ್ಪ್ ಆಗ್ತಾ ಇದೆ ಮೇಡಮ್, ತುಂಬಾ ಹೆಲ್ಪ್ ಆಗ್ತಾ ಇದೆ. ನಾವೆಲ್ಲ ಸಿಂಗಲ್ ಪೇರೆಂಟ್, ಅದ್ ಬರೋದ್ರಿಂದ ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀವಿ. 13,000 ಸಂಬಳ ಬರುತ್ತೆ. ಮನೆ ಮೇಂಟೈನ್ ಮಾಡಕ್ 2,000 ಬರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಏನ್ ವೇಸ್ಟ್ ಏನ್ ಖರ್ಚು ಮಾಡಲ್ಲ. ಲೇಡೀಸ್ ಯಾವತ್ತಿದ್ರು ಮನೆಗೆ ಮಾಡ್ತಾರೆ. ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಮೇಡಮ್. ಇದು ಹಿಂಗೆ ಕಂಟಿನ್ಯೂ ಆದ್ರೆ ಒಳ್ಳೇದು ನಮ್ಗೆ. ಬಸ್ಸು ಫ್ರೀ ಇದೆ, ಒಳ್ಳೇದು. ನಮಗ್ 1-2 ತಿಂಗಳು ಬರ್ಲಿಲ್ಲ. ಒಂದು ಕರೆಕ್ಟ್ ಆಗಿ 2 ತಿಂಗಳು ಮಿಸ್ ಆಯ್ತು. ಈ 1 ತಿಂಗಳು ಹೆಂಗ್ ಬರ್ತಾ ಇದೆ. 3 ತಿಂಗಳು ಬಂತು ನಮ್ಗೆ. ಅದೇ ಇವಾಗ ಈ ತಿಂಗಳು ಫಸ್ಟ್ಗೆ ಬಂದ್ಬಿಡ್ತು. ಒಂದು 15ನೇ ತಾರೀಕು ಹಂಗ್ ಬಂತು. ಒಂದೊಂದ್ಸತಿ ಲೇಟ್ ಆಗಿ ಬರುತ್ತೆ, ಹಿಂಗಂದ್ರೆ ಹಂಗ್ ಬರುತ್ತೆ. ಕೆಲವ್ರೊಬ್ರು ನಮ್ಗೂ 1-3 ತಿಂಗಳು ಬರ್ಲಿಲ್ಲ. ಇವಾಗ 3 ತಿಂಗಳು ಬಿಟ್ಟು ಮಿಕ್ಕಿದೆಲ್ಲ ಬಂತು. ಈ ಜುಲೈದ್ ಬಂದಿಲ್ಲ. ಇನ್ನ ಜೂನ್ದು ಬಂದಿದೆ, ಜುಲೈದ್ ಬಂದಿಲ್ಲ. ಅದಕ್ ಮುಂಚೆ ಬಂದಿಲ್ಲ, 3 ತಿಂಗಳು ಬಂದಿಲ್ಲ ನಮ್ಗೆ. ಇಲ್ಲ BPL ಕಾರ್ಡೇ ನಮ್ಗೆ. BPL ಬರ್ತಿದ್ವಿ, APL ಇಲ್ಲ ಅಲ್ಲ. ಬಸ್ ಅಂತೂ ಫ್ರೀ ಇದೆ, ಫ್ರೀ ಆಗಿ ಹೋಗ್ತಾ ಇದೀನಿ ಬರ್ತಾ ಇದೀನಿ. ಆದ್ರೆ ಇದು 2000 ಅಂತೂ ಬರ್ತಾ ಇಲ್ಲ. ಇಲ್ಲ ಇದ್ನಲ್ಲಿ ಇಲ್ಲ ಅದಕ್ಕೆ ಸರಿಯಾಗಿ ಕೇಳಕ್ ಹೋಗುತ್ತೆ. ಇವಾಗ ಮಾಡಿಸ್ಕೊಂಡ್ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡ್ಬೇಕಾ ಮಾಡ್ಬೇಕು, ಏನು ಇಲ್ಲ. ಇವಾಗ ಮಾಡ್ಸೋಣ ಅಂತ ಇದೀನಿ. ಮೇನ್ ಮಕ್ಳದ್ದು ಸ್ಕೂಲ್ದು ಇರುತ್ತಿಲ್ಲ, ಅದರಿಂದ ಎಲ್ಲಿ ಸೆಟ್ಲ್ ಆಗ್ಬೇಕಾ. ಇದು ನಾವಂತೂ ರೆಂಟ್ ಮನೆಯವರು. ಅದಕ್ಕೋಸ್ಕರ ಒಂದ್ ಕಡೆ ಸೆಟ್ಲ್ ಆಗಲ್ಲ. 1 ವರ್ಷ ಆಗಿದ್ದು ಇದ್ ಮಾಡ್ತಾರೆ ಎಲ್ಲಾರು. ಅದಕ್ಕೋಸ್ಕರ ನೋಡೋಣ ಅಂತ ಇದೀನಿ. ಅದು BPL ಕಾರ್ಡ್ ಮಾಡಿಸ್ಬೇಕಲ್ವ, ಅದಕ್ಕೆನ ದುಡ್ಡು ಕೇಳ್ತಾರೆ. 1,500 ಕೊಡಿ, 2,000 ಕೊಡಿ, ಅದು ರೇಷನ್ ಕಾರ್ಡ್ ಮಾಡಕ್ಕೆ ಅಂತ. ಒಂದೊಂದ್ ಜನ 2,500 ಕೇಳ್ತಾರೆ. ಆತರ ಅದಕ್ಕೋಸ್ಕರ ನಮ್ಮ ಹತ್ರ ಅಷ್ಟು ಇರಲ್ಲ.
ಅದು ಜೋಡಿಸೋ ಗಂಟನ ದಿನ ಹೋಗ್ತಾ ಇರುತ್ತೆ. ಇವಾಗ ದುಡ್ಡು ಜೋಡಿಸ್ಬೇಕಾ ರೇಷನ್ ಕಾರ್ಡ್ಗೆ 2,500 ಆ ತರ. ಇವಾಗ ಅದೇ ಮಕ್ಳದ್ದು ಇದಾಗುತ್ತೆ, ಫೀಸದ್ದು, ಮಕ್ಳದ್ದು ಊಟದ್ದು, ಅದು ಇದು. ನಮ್ ತರ ಪ್ರಾಬ್ಲಮ್ ನಲ್ಲಿ ಇರೋರಿಗೆ ಒಂದು 100 ರೂಪಾಯಿನ ಒಂದೊಂದ್ಸತಿ ಕಷ್ಟ ಆಗ್ಬಿಡುತ್ತೆ. ಏನ್ ಮಾಡೋದು, ಯಾರು ಬಂದಿದ್ದನೋ ಅಷ್ಟೇ ನಮ್ ಕಷ್ಟ ನಾವು ಪಡ್ಕೊಂಡ್ಲೇಬೇಕಾ. ನನ್ಗೆ ಏನ್ ಅನುಕೂಲ ಆಗಲ್ಲ ಯಾರಿಂದ. ಹೆಣ್ಮಕ್ಳಿಗೆ ಇದು ಅದು ಅಂತ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ, ಏನ್ ಸಹಾಯ ಇಲ್ಲ ನಮ್ಗೆ. ನಾವು ಎಲ್ಲಿ ಹೋಗಿದ್ರೆ ಕೆಲ್ಸಕ್ಕೆನ ಅಷ್ಟೇ, ಏನು ಕೆಲ್ಸಕ್ಕೆನ ಇದ್ ಮಾಡಲ್ಲ. ಯಾವ್ದು ಇದ್ ಬಂದಿದ ನಮ್ಗೆ ಹೆಲ್ಪಿಂಗ್ ಇಲ್ಲ. ನಾವು ಕಷ್ಟ ಪಡ್ಬೇಕಾ, ನಾವು ಇದ್ ಮಾಡ್ಬೇಕಾ. ಅದನ್ನ ಕಷ್ಟ ಸಿಕ್ಕವ್ರಿಗೆ ಸಿಕ್ಕುತ್ತೆ, ಇಲ್ಲ ಅಂತ ಇಲ್ಲ. ಯಾರು ರೌಡಿಸಮ್ ಮಾಡ್ತಾರೆ, ಯಾರು ಅವ್ರ ಗ್ರೂಪ್ ಅವ್ರು ಅದನ್ನ ಏನ್ ಮಾಡ್ತಾರೆ ಗೊತ್ತು, ನಮ್ಗೆ ಅಂತ ರೇಷನ್ ಕಿಟ್ಸ್ ತೋರಿಸ್ತಾರೆ, ಬೇರೆ ಅವ್ರಿಗೆ ತಕೊಂಡ್ ಹೋಗ್ತಾರೆ. ನಮ್ಗೆ ಅಂತ ಬಟ್ಟೆ ದುಡ್ಡು ಅದು ಇದು ತೋರಿಸ್ತಾರೆ. ಇವಾಗ ಕಾಂಗ್ರೆಸ್ ನಲ್ಲಿ ಏನು 2,000 5,000 ಅಂತ ಕೊಟ್ಟಿದ್ದು, ಅದು ಏನು ಒಟ್ನಲ್ಲಿ. ಅವಾಗ ಏನ್ ಮಾಡಿದ್ರು, ನಮ್ಗೆ ತೋರಿಸ್ಬಿಟ್ಟು ಇವ್ರ ಒಬ್ರೆ 10 ಜನ 20 ಜನ ಅವ್ರ ಏನು ಪಾಲಿಟಿಕ್ಸ್ ಅವರು ಯಾರೋ ಅವ್ರ ದೊಡ್ಡ ಲೀಡರ್ ಇರುತ್ತೆ, ಅವ್ರು ತೋರಿಸ್ಬಿಡೋದು 20 ಜನದು 30 ಜನದು 40 ಜನದು ತಗೊಂಡ್ಬಿಡೋದು. ನಮ್ಗೆ ಏನೋ ಇಲ್ಲಮ್ಮ ನೀನ್ ಓಟ್ ಹಾಕ್ಬಿಡು, ಓಟೇ ನಿಮ್ಗೆ ಯಾರು ಅನುಕೂಲ ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಗೆ ಹಾಕಿ ನಿಮ್ಗೆ ಹಾಕಿ ಆತರ ಹೇಳ್ಬಿಡೋದು. ಯಾರು ₹1 ಕೊಡಲ್ಲ, ಇದ್ ಮಾಡಲ್ಲ. ನಮ್ ಪ್ರಕಾರ ಅಂತೂ ಯಾರು ಒಳ್ಳೆ ನಮ್ ತರ ಬಡವ್ರಿಗೆ ಯಾರು ಒಳ್ಳೆ ಕೆಲ್ಸನ ಮಾಡಿಲ್ಲ. ಆದ್ರೆ ಬಡವ್ರದ್ದು ಏನ್ ಕಷ್ಟ ಇದೆ, ಏನ್ ನೋವು ಇದೆ, ಅವ್ರಿಗೆ ಏನ್ ಬೇಕಾ ಏನ್ ಬೇಡ ಅದು ಫಸ್ಟ್ ಕೇಳಿಸ್ಕೊಂಡ್ಬೇಕಾ. ಇವಾಗ ನಮ್ಗೆ ಏನ್ ಕೆಲ್ಸ, ನಮ್ ಬಡವ್ರು ಹೋಗ್ಲಿ ಅವ್ರ ಗೇಟ್ ಹತ್ರ ಓಟ್ಗೆ ಸರ 100 ಸತಿ ಬಂದು ಹೇಳ್ತಾರೆ. ಓಟ್ ತಕೊಂಡು ಅವ್ರ ಸೀಟ್ ಮೇಲೆ ಕೂತ್ಕೊಂಡ ತಕ್ಷಣ ಅವ್ರ ಗೇಟ್ ಹತ್ರ ಹೋಗಿ ಅವ್ರ ಹೆಂಡತಿ ಆತರ ಬಾಯಿಗೆ ಬರೋ ತರ ಬೈತಾರೆ. ಅವ್ರ ಅಮ್ಮ ಆತರ ಬರ್ಬೇಡ, ಹೋಗ್ ವಾಚ್ಮನ್ಗೆ ಹೇಳ್ಬೇಡು. ಅಲ್ಲಿಂದ 100 ಜನ ಪೊಲೀಸ್ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ನಮ್ಗೆ ಸೇರ್ಸಲ್ಲ. ಅಲ್ಲಿ ನಮ್ ಕಷ್ಟ ನೋಡಿ. ಎಜುಕೇಶನ್ಗೆ ನಮ್ಮ ಮಗಳಿಗೆ ಈ ಸ್ಕಾಲರ್ಶಿಪ್ ಸರ ಎಲ್ಲ ಇದ್ ಮಾಡ್ದು ಅವ್ರವರೇ ಲೀಡರ್, ಅವ್ರ ಕಾಂಗ್ರೆಸ್ ನಲ್ಲಿ ಇರ್ಲಿ ಬಿಜೆಪಿ ನಲ್ಲಿ ಇರ್ಲಿ, ಅವ್ರ ಲೀಡರ್ಸ್ ಅವ್ರಿಗೆ ಮಕ್ಳಿಗೆ ಮಾತ್ರ ಇವ್ರು ಮಾಡ್ಕೊಂತಾರೆ, ನಮ್ಗೆ ಹೆಸರ ಮಾಡಲ್ಲ. ಎಷ್ಟು ಒಂದ್ ವರ್ಷ ಓಡಾಡ್ತು, ಆದ್ರೆ ನಮ್ಮ ಮಗಳಿಗೆ ಒಂದೇ ಸ್ಕಾಲರ್ಶಿಪ್ ಮಾಡಿಲ್ಲ. ಇನ್ನೂ ಗೊತ್ತಿಲ್ಲ, ಏನಕ್ಕೆ ಬಂದಿಲ್ಲ, ಬರಲ್ಲ. ನಾ ಕೇಳಿಲ್ಲ. ಅಲ್ಲಿ ಬ್ಯಾಂಕ್ಗೂ ಬರ್ತೈತೆ, ಇವಾಗ ಬರಲ್ಲ. ಬ್ಯಾಂಕ್ಗೆ ಫಸ್ಟ್ಗೆ ಬರ್ತಿತ್ತಾ? ಉಜ್ಜೀವನಕ್ಕೂ ಬರ್ತೈತೆ, ಇವಾಗ ಬರೋದಲ್ಲ. ಎಷ್ಟು 2,000 ಬರ್ತಿತ್ತು? 4 ತಿಂಗಳಿಂದ ಬಂದಿಲ್ಲ. ಹೌದು. ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಸುಮ್ಮನೆ. ಆಮೇಲೆ ಆಗ್ತಾರಂತ ಹೇಳ್ತಾರೆ, ಸುಸೈಟ್ ಅಲ್ಲಿ ಕೇಳಿದ್ವಿ, ಆಮೇಲೆ ಆಗ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಆಗ್ತಾರಂತೆ. ನಿಮ್ಗೆ ಬರ್ತದೆ ಅಂತ ನಿಮ್ಗೆ ನಂಬಿಕೆ ಇದೆಯಾ? ಏನು ಗೊತ್ತಿಲ್ಲ, ಆಗ್ತಾರೋ ಹಾಕಲು ದೇವ್ರು. ಏನ್ ಹೇಳ್ತೀರಾ? ನೀವು ಗೌರ್ಮೆಂಟ್ಗೆ ಏನ್ ಹೇಳ್ತೀರಾ? ಒಳ್ಳೇದು ಮಾಡ್ತಾರೆ, ಬಸ್ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಇವಾಗ ಇದು ಬಂದಿದ್ದನ್ನ ಸ್ವಲ್ಪ ಒಳ್ಳೇದಾಗುತ್ತೆ. 2,000 ಬಂದಿದ್ದೀನ. ಬ್ಯಾಂಕ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ, ಬಂದಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಇವತ್ತಿನ ತನಕ ಬಂದೇ ಇಲ್ವಾ ನಿಮ್ಗೆ? ಬಂದಿದೆ ಮೇಡಮ್, 10 ಮಂತ್ಸ್ ಬಂದಿದೆ. ಎಲೆಕ್ಷನ್ ಬಿಫೋರ್ ಬಂತು, ಎಲೆಕ್ಷನ್ 2 ಡೇಸ್ ಬ್ಯಾಕ್ ಬಂತು, ಇವಾಗ ಯಾವ್ದು ಬಂತು. ಓಕೆ, ಯಾಕೆ ಇರ್ಬೋದು ಈ ತರ ಇಲ್ಲ? ಇವಾಗೆಲ್ಲ ಆಗ್ತಾ ಇಲ್ಲ ಅಮೌಂಟ್ ಅಂತ ಅಂದ್ರೆ ಒಂದಿಷ್ಟು ನೋವು ಇರುತ್ತೆ ನಿಮ್ಗೆ. ಯಾಕಂದ್ರೆ ಮಹಿಳೆಯರಿಗೆ ಅಂತ ಅಂದ್ರೆ ಆ 2,000 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನ್ ಹೇಳ್ತೀರಾ? ಬೇಕಾಗುತ್ತೆ ಮೇಡಮ್, 2,000 ಇದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಬರ್ತಾ ಇಲ್ಲ, ಬಸ್ ಎಲ್ಲ ಫ್ರೀ ಇದೆ, ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಅನುಕೂಲ ಆಗಿದೆ. ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ 2,000 ಕೊಡೋದ್ರಿಂದ. ಬಟ್ ಇವಾಗ ಬರ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ. ಬರ್ಬೇಕು ಮೇಡಮ್. ಗೌರ್ಮೆಂಟ್ ಕೇಳೋದೇನಂದ್ರೆ ಬಂದ್ರೆ ತುಂಬಾ ಒಳ್ಳೇದು, ಲೇಡೀಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಬರ್ಲಿ ಅನ್ನೋದೊಂದು ಇರುತ್ತೆ, ಎಲ್ಲ ಲೇಡೀಸ್ಗೂ ಅಷ್ಟೇ, ಬರ್ಲಿ ಒಳ್ಳೇದು. ಈ ತಿಂಗಳನ್ನು ಫಸ್ಟ್ ಬಂದಿರೋದು. ಫಸ್ಟ್ ರಂಜಾನ್ ಆಗಿದೆಲ್ಲ, ಆವಾಗ ಬಂದಿಲ್ಲ. ಆಮೇಲೆ ಈ ತಿಂಗಳು ಬರ್ತಾ ಇದೆ. ಇದು ಈ ತಿಂಗಳು ಈ ತಿಂಗಳು ಬಂದಿದೆ. ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಿದೆ ಅಂತಂದ್ರೆ 2,000 ರೂಪಾಯಿ ಅಂತ ಅಂದ್ರೆ ಎಲ್ಲಿಗೆ ಅಂದ್ರೆ ಯಾವ ಬ್ಯಾಂಕ್ಗೆ ಬರ್ತಿದ್ಯಾ ಅಥವಾ ಹೇಗೆ ಅನ್ನುವಂಥದ್ದು? ಬ್ಯಾಂಕ್ಗೆ ಬರುತ್ತೆ. ಈಗ ಗವರ್ಮೆಂಟ್ ಇಂದ ಸಾಕಷ್ಟು ಫೆಸಿಲಿಟಿ ಇದೆ. ಈಗ ಗ್ಯಾರಂಟಿ ಯೋಜನೆಗಳಿರ್ಬೋದು, ಎಲ್ಲವೂ ಕೂಡ ಇದೆ. ಸೊ ಫ್ರೀ ಬಸ್ ಕೂಡ ಅದರಲ್ಲಿ ಒಂದು. ಸೊ ಇಷ್ಟೆಲ್ಲಾ ಮಹಿಳೆಯರಿಗೆ ಹೆಲ್ಪ್ ಮಾಡ್ತಿದೆ ಗವರ್ಮೆಂಟ್. ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಅನ್ನುವಂಥದ್ದು? ಪರವಾಗಿಲ್ಲ, ಎಷ್ಟು ಹೆಲ್ಪ್ ಆಗುತ್ತೆ. ತುಂಬಾ ಬಡವ್ರಿಗೆ ಇದು ಕಾಸು ಫಸ್ಟ್ ಬಂದಿಲ್ಲಲ್ಲ, ಅವತ್ತು ನಮ್ಗೆನೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ನಮ್ಮ ಯಜಮಾನಿ ಇತ್ತು ಇಲ್ಲ, ಅದೇ ಇದು ಕಾಸು ಬಂದಿಲ್ಲಲ್ಲ, ಅವಾಗ ತುಂಬಾ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ತಾರೆ. ಮನೆಗೆ ಹೋಗಿ ಕೆಲ್ಸ್ತಾ ಇತ್ತು ಅಷ್ಟೇ. ಓಕೆ, ಮತ್ತೆ ಬಂತಲ್ವಾ? ಏನ್ ಮಾಡಿದ್ರೆ ಅದಕ್ಕೆ? ಎಲ್ಲಿ ಹೋಗಿ ಕೇಳಿದ್ರಿ ನೀವು? ಇಲ್ಲ, ಮೆಸೇಜ್ ಬಂತು. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾವ್ದಂದ್ರೆ
ಈ ವರ್ಷದಿಂದ ಯಾರನ್ನು ಕೊಟ್ಟಿಲ್ಲ ನಮ್ಗೆ. ಆದ್ರೆ ಇದು ಇವ್ರು ಕೊಡ್ತಾ ಇದಾರಲ್ಲ, ಸ್ವಲ್ಪ ಲಾಭ ಆಗ್ತಾ ಇದೆ ನಮ್ಗೆ, ಖುಷಿ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ಇವಾಗ ಯಾರು ನಮ್ಗೆ ಕೊಟ್ಟಿಲ್ಲ, 1 ರೂಪಾಯಿನೂ ಕೊಟ್ಟಿಲ್ಲ. ಮತ್ತೆ ಇದು ಎಲೆಕ್ಟ್ರಿಕ್ ಬಸ್ ಚಾರ್ಜಸ್ ಯಾರು ಕೊಟ್ಟಿಲ್ಲ ನಮ್ಗೆ. ಆದ್ರೆ ಇವ್ರು ಇಷ್ಟೊಂದು ಮಾಡ್ತಾ ಇದಾರಲ್ಲ, ನಮ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಇದುವರೆಗೆ ಬಂದಂತ ಗವರ್ಮೆಂಟ್ ಏನು ಫೆಸಿಲಿಟಿ ಕೊಟ್ಟಿಲ್ಲ ಅಂತೀರಾ ನೀವು ಮಹಿಳೆಯರಿಗೆ? ನಮ್ಗೆ ಯಾರೂನು ಕೊಟ್ಟಿಲ್ಲ, ಮತ್ತೆ ಇವರು ಕೊಡ್ತಾ ಇದಾರಲ್ಲ, ಅದ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ನಮ್ಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ 2000 ಅಂತ. ಇಲ್ಲ ಎಲ್ಲಾ ಕಡೆ ಬರ್ತಾ ಇದೆ ಅಮೌಂಟ್, ನಮ್ಗೊಂದು ಬಂತಲ್ಲ ಇವಾಗ. ಪ್ರತಿ ತಿಂಗಳು ಎಲೆಕ್ಷನ್ ಅಂತ ಕೊಟ್ಟಿಲ್ಲ, ಇವಾಗ ಸದ್ಯಕ್ಕೆ ಹೋದ್ ತಿಂಗಳಿಂದ ಕೊಡ್ತಾ ಇದಾರೆ. ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಬ್ಯಾಂಕ್ಗೆ ಹೆಂಗೆ ಯಾವ ತರ ಬರುತ್ತೆ? ನಿಮ್ಗೆ ಬ್ಯಾಂಕ್ ಬರುತ್ತಾ ಅಥವಾ ಹೇಗೆ? ಕರೆಕ್ಟ್ ಬ್ಯಾಂಕ್ಗೆ ಅಮೌಂಟ್ ಬಂದ್ಬಿಡತ್ತೆ ನಮ್ದು. ಮತ್ತೆ ಇವ್ರದ್ದು ರೇಷನ್ದು ಅದನ್ನು ಬರ್ತಾ ಇದೆ, ಮತ್ತೆ ಪ್ಲಸ್ 2000 ಬರ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೆಸೆಂಟ್ ಗವರ್ಮೆಂಟ್ ಗೆ? ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು? ನಾವು ಇಷ್ಟಪಟ್ರಿ ಕಾಂಗ್ರೆಸ್ ಬರ್ಬೇಕು ನಮ್ಗೆ, ಅದು ತುಂಬಾ ಖುಷಿ ನಮ್ಗೆ. ನಮ್ ಕಾಂಗ್ರೆಸ್ ಬಂದ್ರೆ ನಮ್ಗೆ ಒಳ್ಳೇದು. ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದೆಲ್ಲ ಗ್ಯಾರಂಟಿ ಕೊಡ್ತಾ ಇದಾರಲ್ಲ, ಅವ್ರು ಎಷ್ಟು ಹೇಳಿದಾರೋ ಅಷ್ಟೊಂದು ಕೊಡ್ತಾ ಇದಾರೆ. ನಮ್ಗೆ ಖುಷಿ ಆಯ್ತು. ನಾವು ಕೊಡೋದೇ ಕಾಂಗ್ರೆಸ್ಗೆ. ಬರ್ತಾ ಇದ್ದೆ, ಒಂದ್ ತಿಂಗಳು ಬಂದ್ರೆ 1 ತಿಂಗಳು ಬರಲ್ಲ. ಅದೇ ಮತ್ತೆ ರೇಷನ್ ಕಾಸುನು ಅಷ್ಟೇ, 1 ತಿಂಗಳು ಬಂದ್ರೆ 1 ತಿಂಗಳು ಬರಲ್ಲ. ಒಂದ್ 2000 ಬಂತು, 3 ತಿಂಗಳು 4 ತಿಂಗಳು ಆಯ್ತು, ಒಂದೇ 1 ತಿಂಗಳು ಬಂದಿದ್ದು ಅಷ್ಟೇ. ಯಾರಿಗ್ ವಿಚಾರ್ಬೇಕು? ನಾವ್ ಏನ್ ಮಾಡ್ಬೇಕು? ಅವ್ರಿಗೆ ಕೊಟ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ನಾವ್ ಏನ್ ಮಾಡ್ಬೇಕು? ಬೆಂಗಳೂರು ಹೋಗಿ ಕೇಳಿದ್ರೆ ಇಲ್ಲ ನಮ್ಗೇನ್ ಗೊತ್ತು, ಅದು ಬಂದ್ರೆ ನಾವು ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಏನ್ ಮಾಡ್ಬೇಕು ನಾವು? ಬ್ಯಾಂಕಿಗೆ ಬರ್ತಾ ಇದೆಯಾ ಅಥವಾ ಪೋಸ್ಟ್ ಆಫೀಸ್ ಮುಖಾಂತರ? ಇಲ್ಲ ಬ್ಯಾಂಕಿಗೆ ಬರೋದು. ಕೆಲವೊಬ್ರು ಪೋಸ್ಟ್ ಆಫೀಸ್ ಹೋಗ್ತಾ ಇದಾರಲ್ಲ. ಇಲ್ಲ ಅಲ್ಲೆಲ್ಲ ಹೋಗಿದ್ರೆ ಏನಿಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ಅವರೇ ಕೇಳ್ತಾ ಇದಾರೆ. ನಾವ್ ಏನ್ ಮಾಡ್ಬೇಕು? 2000 ಬರ್ತಾ ಇದೆಯಾ? 2000 ಫಸ್ಟ್ ಬಂದಿದೆ 3 ತಿಂಗಳು, ಆಮೇಲೆ ತಿರ್ಗ 3 ತಿಂಗಳು ಬರಲ್ಲ. ಇವಾಗ ಏನ್ ಬರಲ್ಲ, ಏನ್ ಬಸ್ಸು ಬಿರಿ ಆಗ್ತದೆ ಅಷ್ಟೇ. ಬೆಳೆ ಇನ್ನ ಕಡಿಮೆ ಆಗಲ್ಲ, ಅದೇ ಬೆಳತಾ ಇರೋದು. ಒಬ್ರು ಬಂದ ಒಬ್ರು ಕಡಿಮೆ ಆಗ್ತೀನಿ ಹೇಳ್ತಾರೆ. ಏನ್ ಕಡಿಮೆ ಆಗ್ತು? ಏನ್ ಕಡಿಮೆ ಆಗಲ್ಲ. ನಾನು ಪಿಂಚನ್ ಮಾಡ್ತೀನಿ, ಪಿಂಚನ್ ಬರವೇ ಇಲ್ಲ, ಇನ್ನೂ ಬಂದಿಲ್ಲ. ನಮ್ಮ ಯಜಮಾತಿ ಹೋಯ್ತು, ನನ್ಗೆ 24 ವರ್ಷದಲ್ಲೇ ಹೋಯ್ತು. ಎಲ್ಲ ಹೋಗಿ ಕಲ್ತಾನೆ. ಏನ್ ಹೇಳಮ್ಮ, ಹೋಗಮ್ಮ ಬೇರೆದಾರ ಹೋಗಿ ಮಾತಾಡಮ್ಮ, ಇಲ್ಲ ಬೇರೆ ಮಾಡ್ಕೊ, 5000 ಕೊಡು, ನಾ ಮಾಡ್ಕೊಡ್ತೀನಿ ಅಂತಾರೆ. ದುಡ್ಡುಗಳ್ದ ಮಾಡ್ಕೊಡ್ತಾನೆ ಅಂತಾರೆ, ದುಡ್ಡು ಎಲ್ಲ ಮಾಡ್ಕೊಡಲ್ಲ ಅಂತಾರೆ. ಏನ್ ಮಾಡೋದು? ಇದೇ ಕಷ್ಟ ಮಾಡ್ತೀನಿ. ವಯಸ್ಸಾಗ ಆಶ್ರಮ ಇರ್ತಲ್ಲ, ಅಲ್ಲಿ ಊಟಕ್ಕೋಸ್ಕರ ಹೋಗಿ ಬರ್ತೀನಿ, ಅದು ಕೂಡ ಜಗಳ ಬರ್ತಾರ ಮೇಡಮ್. ಕೊಟ್ಟಿದ್ದೀನಿ ಹೇಳ್ದಾರ, ಹಣ 2 ದಿನ ಬರಲ್ಲ, ಇವಾಗ ಬಂದಿದ್ದೀನಿ ಹೇಳ್ತಾರೆ. ನಾವು ಹೋಗಿ ಅಲ್ಲಿ ಕೇಳಲ್ಲ, ಎಲ್ಲಿ ಹೋಗಕ್ ಆಗಲ್ಲ, ಬರಕ್ ಆಗಲ್ಲ. ಏನೋ ಫ್ರೀಯ ಬಂದಲ್ಲಿ ಎಲ್ಲಿ ನೋಡ್ಕೊಂಡೆ ತೀರ್ತಿಯ ಹೋಗ್ತೀನಿ. ಆಚೆ ಕಡೆ ಒಂದೇ ಇಲ್ಲೆಲ್ಲ ಮನೇಲೇ ಇರ್ಬೇಕು. ಇದು ಒಳ್ಳೇದ ಮಾಡ್ತಾರೆ. ನಾನೇ ದೇವರೆಲ್ಲ ಮುಗ್ತೀನಿ, ಯಾರು ಬಂದಾಲು ಒಳ್ಳೇದು ಮಾಡ್ತೀನಿ. ಹೆಲ್ಪ್ ಆಗ್ತಾ ಇದೆ. ಯಾವಾಗೂ ಡೈಲಿ ಬಸ್ ಚಾರ್ಜ್ ಕೊಡ್ಬೇಕಿತ್ತು, ಇವಾಗ ಏನ್ ಕೊಡಂಗಿಲ್ಲ ಅಲ್ವಾ, ಫ್ರೀ ಬರ್ತಾ ಪರವಾಗಿಲ್ಲ. ಹೆಲ್ಪ್ ಆಗ್ತಾ ಇತ್ತು, ಪರವಾಗಿಲ್ಲ. ಮನೇಲೆ ಮಕ್ಳಿಗೆ ಅದು ಇದು ಇಸ್ಕೊಟ್ಟು ಪರವಾಗಿಲ್ಲ. ಆದ್ರೂ ನಮಗ್ ಬಂದೇ ಇಲ್ಲ, ಒಂದೇ ಸಲನೇ ಬಂದಿದ್ದು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಏನಾದ್ರೂ ಯೂಸ್ ಆಗುತ್ತೆ. ನಮ್ಮ ಯಜಮಾನ್ರು ಕೊಟ್ಟಿಲ್ಲ ಅಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗ್ತಾನೆ ಇಲ್ಲ, ಬರ್ತಾ ಇಲ್ಲ. ಹೌದು, ಏನ್ ಹೇಳೋದು ಅಂದ್ರೆ ಬಂದ್ರೇನೆ ತುಂಬಾ ಉಪಯೋಗ ಆಗುತ್ತೆ, ಇಲ್ಲ ಅಂದ್ರೇನೆ ಕಷ್ಟ ಆಗುತ್ತೆ ಅಷ್ಟೇ. ಬರ್ತಾ ಇದೆ, ಪ್ರತಿ ತಿಂಗಳು ಬರ್ತಾ ಇದೆ. ಬ್ಯಾಂಕಿಗೆ ಬರುತ್ತೆ. ತುಂಬಾ ಹೆಲ್ಪ್ ಆಗ್ತಾ ಇದೆ. ನಮ್ ಸಿದ್ದರಾಮಯ್ಯ ಹಾಕ್ತಿದ್ದಾರೆ, ತುಂಬಾ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ಫೆಸಿಲಿಟೀಸ್ ತುಂಬಾ ಇದೆ, ನಮ್ಗುನು ತುಂಬಾ ಇದಾಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಬಸ್ಸಲ್ಲಿನೂ ಎಲ್ಲ ಫ್ರೀ ಇದೆ, ಹೆಲ್ಪ್ ಆಗ್ತಾ ಇದೆ. ಸೇವ್ ಮಾಡ್ತೀವಿ, ಇಲ್ಲಾಂದ್ರೆ ಏನಾದ್ರೂ ಖರ್ಚಿಗೆ, ಮಕ್ಳಿಗೆ ಏನಾದ್ರೂ ಇದ್ ಮಾಡ್ತೀವಿ. ಈಗ ಗಂಡಸ್ಕರನ್ನ ಕಾಯ್ಕೊಳಕ್ ಆಗಲ್ಲ, ಇರತ್ತೋ ಇಲ್ವೋ, ನಮ್ಮ ಹತ್ರ ಇದ್ರೆ ಒಂದ್ ಸ್ವಲ್ಪ ಏನಾದ್ರೂ ತಗೊಂಡ್ಬೋದಲ್ಲ. ಏನಾದ್ರೂ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ, ತುಂಬಾ ಹೆಲ್ಪ್ ಆಗ್ತಾ ಇದೆ. ಸಾಕು, ಅವರು ಯಜಮಾನ್ರು ಕೊಡ್ತಾರೆ, ಅದ್ ಸಾಕು ಸೇವಿಂಗ್ಸ್ ಮಕ್ಳಿಗೆ ಅಂತ ಒಂದ್ ಸ್ವಲ್ಪ. ಕಂಟಿನ್ಯೂ ಆಗ್ಲಿ. ಆಗತ್ತೆ. 5 ವರ್ಷ ಅಂತ ಹೇಳಿದಾರೆ, ಎಲ್ಲ ಆಗತ್ತೆ. ಬರ್ತಿತ್ತು.
ಬ್ಯಾಂಕಿಗೆ ಅಥವಾ ಹೇಗೆ? ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ಗೆ. ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ಗೆ ಹೋಗ್ತಾರಲ್ಲ, ಕೆಲವರು ಬ್ಯಾಂಕಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬ್ಯಾಂಕ್ ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ. ನಮಗ್ ಮಾತ್ರ ಕಂಟಿನ್ಯೂ ಬರ್ತದೆ. ಕೆಲವೊಬ್ರು ಬರಲ್ಲ ಅಂತಿದಾರಲ್ಲ, ಬರ್ತಿದೆ, ಎಲ್ರಿಗೂ ಬರ್ತದೆ. ಎಲ್ರು ಬರ್ತಿದ್ದಾರೆ ಅಂತ ಹಾ. ಹೇಳ್ತಿದ್ದೀರಾ? ಎಲ್ರು ಸುಮಾರು ಜನ ಹೇಳ್ತಿದ್ದಾರೆ ಇಲ್ಲ ಬರ್ತಿದೆ, ಅದು ಎಲ್ರಿಗೂ ಬರ್ತಾ ಇದೆ. ಅಂದ್ರೆ ಅದು ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ. ಲೇಟ್ ಎಷ್ಟು ಹೆಲ್ಪ್ ಆಗ್ತಿದೆ ಮೇಡಮ್ ಇದು ನಿಮ್ಗೆ? ನಮ್ಗೆ ಸುಮಾರು ಹೆಲ್ಪ್ ಆಗಿದೆ. ಏನ್ ಮಾಡ್ತೀರಾ 2000 ಅದ್ ನನ್ ಮಕ್ಳುಗಳಿಗೆ ಇದಕ್ಕಾಯ್ತು, ಮಕ್ಕಳಿಗೆ? ಸಾಕಾಗಲ್ಲ ಇದು? ಸಾಕಾಗಲ್ಲ. ನಮ್ ಮಕ್ಳು ಫ್ಯೂಚರ್ಗೆ ಫೀಸ್ ಗೀಸ್ ಏನಾದ್ರು ಕಟ್ಕೋಬಹುದು, ಸೇವ್ ಮಾಡ್ತಾರೆ. ನಾವ್ ಹೇಳ್ಬೇಕು ಅಂದ್ರೆ ಅದ ಸರ್ಕಾರ ನಮ್ ಮುಂದೆ ಹಚ್ಕೊಂಡ್ ಹಿಂಗೆ ಹೋದ್ರೆ ನಮ್ಗೆ ಇನ್ನೂ ಸಂತೋಷ. ಬರ್ತಾ ಇಲ್ಲ ಮೇಡಮ್, ಬರ್ತಿಲ್ಲ. ನಾವ್ ಯಾರನ್ನ ಕೇಳಿಲ್ಲ, ಯಾರನ್ನ ಕೇಳ್ಬೇಕು? ಯಾರನ್ನ ಕೇಳಿಲ್ಲ. ಆಗ್ತಾ ಇದ್ರು, ಮತ್ತೆ ಇವಾಗ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ, ಅವಾಗಿಂದ ಆಗ್ತಾ ಇಲ್ಲ. ಎಲ್ಲಿ ವಿಚಾರಿಸಿಲ್ಲ. ಏನಕ್ಕಂತ ಗೊತ್ತಿಲ್ಲ ಮೇಡಮ್. ಹೆಲ್ಪ್ ಆಯ್ತಾಯ್ತೋ ಏನಾಗಿತ್ತೋ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಏನ್ ಪ್ರಾಬ್ಲಮ್ ನಮ್ಗೇನ್ ಗೊತ್ತಾಯ್ತದೆ. ಎಲೆಕ್ಷನ್ ಟೈಮ್ ಅಲ್ಲಿ ಹೇಳ್ತಾರ ಅಂತೀರಾ ನೀವು? ಅಷ್ಟೇ, ಎಲೆಕ್ಷನ್ ಬಂದಾಗ ಹೇಳ್ತಾರೆ, ಆಮೇಲೆ ಹೇಳಿಲ್ಲ. ಗೌರಿ ಹಬ್ಬಕ್ಕೆ ಹಾಕ್ತೀನಿ ಅಂತವ್ರೆ, ನೋಡ್ಬೇಕು. ಹೌದಾ? ಹಾ. 2000 ಬರುತ್ತೆ. ಬರ್ತದ ಅಂತ ಹಾಕ್ತಾವ್ರೆ, ಹೇಳ್ತಾರ. ಕೆಲವ್ರಿಗೆ ಹಾಕವ್ರೆ, ಆಮೇಲೆ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಹಾಕ್ತಿವಿ ಅಂತ ಹೇಳ್ಯಾರೆ. ನೋಡ್ಬೇಕು, ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ 2000 ಒಂದು ಹಾಕ್ಲೇಬೇಕು ಅಂತೀರಾ? ಹಾ, ಹೆಣ್ಮಕ್ಳಿಗೆ ಏನೋ ಒಂದ್ ದಿವಸ ಆಯ್ತದಲ್ಲ ಕಷ್ಟ ಟೈಮ್ ನಲ್ಲಿ. ರೂಪಾಯಿ ಬರ್ತಿದ್ಯಾ? ಹಾ ಮೇಡಮ್, ಬರ್ತಾರೆ. ಪ್ರತಿ ತಿಂಗಳು ಬರ್ತಿದ್ಯಾ? ಹಾ, ಪ್ರತಿ ತಿಂಗಳು ಬರ್ತಾರೆ. ಎಷ್ಟನೇ ತಾರೀಕು ಬರ್ತಿದೆ? 10ನೇ ತಾರೀಕು ಬರ್ತಾರೆ. ನಿಮ್ಗೆ ಎಷ್ಟು ಯೂಸ್ ಆಗ್ತಿದೆ ಅದು 2000? ನಮಗೂ ಬಹಳ ಹೆಲ್ಪ್ ಆಗ್ತಾ ಇದೆ. ನಮಗೆ ಟೈಮ್ ಬಿದ್ದಾಗ ಯೂಸ್ ಮಾಡ್ಕೊಳ್ತೀವಿ, ಪರವಾಗಿಲ್ಲ. ಏನ್ ಮಾಡ್ತೀರಾ ಅಂದ್ರೆ ಅದನ್ನ ಕೂಡಿಡ್ತೀರಾ ಫ್ಯಾಮಿಲಿಗೆ? ಹಾ, ಫ್ಯಾಮಿಲಿಗೆ ಬೇಕಾದಾಗ ಟೈಮ್ ಬಿದ್ದಾಗ ಖರ್ಚು ಮಾಡ್ಕೊಳ್ತೀವಿ. ಸ್ವಲ್ಪ ಟೈಮ್ ಅರ್ಜೆಂಟ್ ಇದ್ದಾಗ ತಕೊಂಡು ಯೂಸ್ ಮಾಡ್ಕೊಳ್ತೀವಿ. ಬಟ್ ಬೇಕಾದಾಗ ಅದು ಹಂಗೆ ಬಿಡ್ತೀವಿ. ನಮ್ಮ ಹತ್ರ ಕಾಸಿದ್ದಾಗ, ಇಲ್ದೇ ಇದ್ದಾಗ ಎತ್ಕೊಂಡು ಯೂಸ್ ಮಾಡ್ತೀವಿ. ಕೆಲವೊಬ್ರು ಬರ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬರ್ತಾ ಇರ್ಲಿಲ್ಲ, ಬಟ್ ಈ ಎಲೆಕ್ಷನ್ ಆದ್ಮೇಲಿಂದ ಮತ್ತೆ ಬರ್ತಾ ಇದೆ. ನಮ್ಮಂತವ್ರಿಗೂ ಹೆಲ್ಪ್ ಆಗುತ್ತೆ, ಇನ್ನೂ ಬಡವರು ಇದ್ದವ್ರಿಗೂ ಅವ್ರಿಗೂ ಹೆಲ್ಪ್ ಆಗುತ್ತೆ. ಚೆನ್ನಾಗಿದೆ. ಬಸ್ ಕೂಡ ಫ್ರೀ ಮಹಿಳೆಯರಿಗೆ. ಇನ್ನೂ ಕೂಡ ಜಾಸ್ತಿ ಬರ್ಬೇಕು ಅಂತೀರಾ ಯೋಜನೆಗಳು ಮಹಿಳೆಯರಿಗೆ? ಸ್ಪೆಷಲ್ ಆಗಿ ಬಸ್ ಕೂಡ ಫ್ರೀ ಕೊಟ್ಟಿದ್ದಾರೆ ಆಲ್ರೆಡಿ. ಹಾ, ನೆಕ್ಸ್ಟ್ ಏನ್ ಆಗ್ಬೇಕು? ಇಷ್ಟು ಮಾಡಿದಾರಲ್ಲ ಹೆಲ್ಪ್, ಅಷ್ಟು ಸಾಕು. ಇನ್ನ ಸಾಕು ಇಷ್ಟು ಸದ್ಯಕ್ಕೆ ನಮಗೆ ಅನ್ಸೋ ಪ್ರಕಾರ. ಇನ್ನ ಕಡುವರು ಇದ್ರೆ ಅವ್ರಿಗೆ ಇನ್ನೂ ಬೇಕು ಅನ್ಸುತ್ತೆ. ಬಟ್ ನಮ್ಮ ಇದಕ್ಕೆ ಸಾಕು ಅನಿಸ್ತದೆ. ಬರ್ತಾ ಇದೆ. ಪ್ರತಿ ತಿಂಗಳು ಬರ್ತಾ ಇದೆಯಾ? ಪ್ರತಿ ತಿಂಗಳು ಇಲ್ಲ, ಸ್ವಲ್ಪ ಅದೇ ನನಗೂ ಗೃಹಲಕ್ಷ್ಮಿ ಯೋಜನೆ ಮಾಡಿಸ್ದಾಗಿಂದ ಒಂದು 5-6 ಸಲ ಬಂದಿದೆ. ಲಾಸ್ಟ್ ಮಂತ್ ಬಂತು, ಮಧ್ಯೆ ಗ್ಯಾಪ್ ಕೊಡ್ತಾರೆ, ಆಮೇಲೆ ಹಾಕ್ತಾರೆ. ಹಂಗೆ ಎಷ್ಟು ಹೆಲ್ಪ್ ಆಗ್ತಿದೆ ಈ ಒಂದು 2000? ಎಷ್ಟು ಹೆಲ್ಪ್ ಆಗ್ತಿದೆ ನಿಮಗೆ? ಅದೇ ಮೇಡಮ್, ನಾವು ಮಾಡ್ಕೊಂಡಂಗೆಲ್ಲ ಇದೆ. ನಮ್ಗೆ ಏನಾದ್ರು ತೊಂದರೆ ಆದಾಗ ತಗೊಂತೀವಿ, ಎತ್ಕೊಂತೀವಿ, ಮಾಡ್ತೀವಿ, ಪರವಾಗಿಲ್ಲ. ಅಂದ್ರೆ ಯೂಸ್ ಆಯ್ತಾ ಇದೆ. ಈ ಯೋಜನೆ ಮಾಡಿರೋದ್ರಿಂದ ಸುಮಾರು ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಮೇಡಮ್, ಪರವಾಗಿಲ್ಲ. ಮೇಡಮ್, ಅದು ಹಂಗೆ ಹೇಳ್ತಾರೆ, ಒಂದ್ ಹಾಕ್ತಾರೆ, ಒಂದ್ ತೆಗಿತಾರೆ ಅಷ್ಟೇ. ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅವ್ರು ಮಾಡಿರೋದೇ ವೇಸ್ಟ್. ಆ ತರ ಆಗ್ಬಿಟ್ಟಿದೆ. ಈಗ 2000 ಮಹಿಳೆಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಗಂಡನ ಜೊತೆ ಕೇಳ್ಬೇಕಂತಿಲ್ಲ, 2000 ಬರ್ತಾ ಇರುತ್ತೆ. ಇದ್ರ ಬಗ್ಗೆ ನಾವು ಅದ್ರಲ್ಲಿ ಏನು ಎಲ್ಲ ಒಬ್ರು ಬರುತ್ತೆ, ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ ಮೇಡಮ್. ಎಲ್ಲ ವೇಸ್ಟೇ. ಅವ್ರು ಮಾಡಿರೋದೇ ವೇಸ್ಟ್. ಅದ್ ಮಾಡಿದ್ರೆ ಉಪಯೋಗ ಆಗುತ್ತೆ. ಅದೇನು ಅರ್ಧ ಜನ ಬರುತ್ತೆ, ಅರ್ಧ ಜನ ಬರಲ್ಲ. ವೇಸ್ಟ್ ಅಲ್ವಾ ಅದು ಮಾಡಿರೋದು? ಎಲ್ಲಾರ್ಗು ಒಂದೇ ತರ ಇರ್ಬೇಕು ನ್ಯಾಯ. ಕೆಲವೊಬ್ರು ಹೇಳ್ತಿದ್ದಾರೆ, ಹೌದು ನೀವು ಹೇಳ್ತಾರೆ ಬರ್ತಿಲ್ಲ. ಯಾಕೆ ಇರ್ಬೋದು? ಏಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಇವಾಗ ನೋಡಿ, ನೀವೇ ಏನಾದ್ರೂ ಮಾಡ್ಕೊಡ್ಬೇಕು ಇವಾಗ. ನಮ್ಮಂಗೆ ನಮ್ಮಂತ 1000 ಜನ ಇರ್ತಾರೆ ಬಡವರು, ಅದರಿಂದೆಲ್ಲ ಜೀವನ ನಡೆಸೋರು ಇದಾರೆ. ಅದು ಬೇಕಾಗದೇ ಇರೋರು ಇದಾರೆ. ಬೇಕಾಗಿರೋದು ಉಪಕಾರ ಮಾಡ್ಕೊಡ್ಬೇಕು ಅವ್ರು. ಹಬ್ಬ ಹರಿದಿನ ಬಂದಾಗ ಆ ಒಂದು 2000 ತುಂಬಾನೇ ಹೆಲ್ಪ್ ಆಗುತ್ತೆ. ಹೌದು, ಬಸ್ ಚಾರ್ಜ್ ಹೆಲ್ಪ್ ಆಗುತ್ತೆ. ಬಸ್ ಚಾರ್ಜ್ ಏನ್ ತೊಂದ್ರೆ ಇಲ್ಲ. ಇವಾಗ ಕರೆಂಟ್ ಬಿಲ್ ಹೇಳಿದ್ರು ಅದ್ರದ್ದು ಮಾಮೂಲಿ ರೈಟೇ ಆಗ್ತಾ ಇದೆ ಇವಾಗ. ಬಸ್ ಕೂಡ free. ಬಸ್ ಮಾತ್ರ ಫ್ರೀ ಇದೆ. ಓಡಾಡಕ್ಕೆ ಅದರಿಂದ ಹೆಲ್ಪ್ ಆಗ್ತಾ ಇದೆ. 2000 ರೂಪಾಯಿ ಅಂತ ಹೇಳಿದ್ರು, ಮತ್ತೆ ಕರೆಂಟ್ ಬಿಲ್ ಇದ್ರೆ ಅವೆರಡೂನು ಏನು ಪ್ರಯೋಜನ ಇಲ್ಲ. ಒಂದ್ಸಲಾನು ಬಂದಿಲ್ಲ. ಏನು ಕೇಳಕ್ ಹೋಗಿಲ್ವಾ? ಹೋಗ್ಬೇಕು, ನಂಗೆ ಟೈಮ್ ಇಲ್ಲ, ಅದಕ್ಕೆ. ಮನೆಯಲ್ಲಿ ಯಾರು ಏನು ಯಾರು ಇಲ್ಲ. ಏನ್ ಮಾಡಿದ್ದು ಅದೇ ಬಸ್ಗೆ ಫ್ರೀ ಮಾಡವ್ರೆ ಅಷ್ಟೇ. ರೇಷನ್ ಕಾರ್ಡ್ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಹೇಳಿದಾರಲ್ಲ ಬರುತ್ತೆ ಕೊಡ್ತೀವಿ ಅಂತ. ಹೌದಾ?
ಹೋಗ್ಬೇಕು. ನಾನು ಕೆಲಸಕ್ಕೆ ಬಂದ್ಬಿಡ್ತೀನಿ 6 ಗಂಟೆಗೆಲ್ಲ. ಟೈಮ್ ಇಲ್ಲ. ಸಂಡೇಗೆ ರಜಾ ಇರ್ತದೆ. ಟೈಮ್ ಇಲ್ಲ ಅದನ್ನ ನೋಡುವಷ್ಟು. ಟೈಮ್ ಇಲ್ಲ ಅಂತ ಹೋಗಿಲ್ಲ. ಒಳ್ಳೆ ಕೆಲಸ ಮಾಡಿದಾರಾ ಕಾಂಗ್ರೆಸ್ ಗವರ್ಮೆಂಟ್? ಹೌದು, ಮಾಡೋರೆ ಬಿಜೆಪಿ ಗವರ್ಮೆಂಟ್ ಮಾಡೋರೆ. ಮಾಡಿದಾರಾ? ನೀವು ಯಾರಿಗೆ ಯಾರು ಏನು ಸಪೋರ್ಟ್ ಮಾಡ್ತೀರಾ? ಯಾರಿಗೆ ಮಾಡೋಣ ಅಂತ ಕಾಂಗ್ರೆಸ್ ಗೊತ್ತಿಲ್ಲ. ಮಾಡ್ತೀರಾ ಅಥವಾ ಬಿಜೆಪಿ ಮಾಡ್ತೀರಾ? ಕಾಂಗ್ರೆಸ್ ಯಾಕೆ? ಅವರೇ ಎಲ್ಲ ಮಾಡಿರೋದು ಇದು. ಅಮ್ಮ 2,000 ರೂಪಾಯಿ ಕಾಂಗ್ರೆಸ್ ಇಂದ ನೀಡ್ತೀವಿ. ಬರ್ತಾ ಇದೆ ಪ್ರತಿ ತಿಂಗಳು ಬರ್ತಾ ಬರ್ತಾ ಇದೆಯಾ? ಇದೆ ಬರ್ತಾ ಇದೆ 3 ತಿಂಗಳು ಬಂದಿಲ್ಲ, ಇವಾಗ ಬಂತು. ಓಕೆ, ಎಷ್ಟು ಹೆಲ್ಪ್ ಆಗ್ತಿದೆ? ಆ 2,000 ಎಷ್ಟು ಹೆಲ್ಪ್ ಆಗ್ತಿದೆ ನಿಮಗೆ? ನಮ್ಗೆ ಮಗನಿಗೆ ಬಸ್ ಪಾಸ್ಗೆ ಆಯ್ತು. ಇವಾಗ ಕಾಲೇಜ್ ಹೋಗ್ತಾನೆ ನಮ್ಮ ಮಗ, ಟಿನ್ ಫ್ಯಾಕ್ಟ್ರಿಯಿಂದ ಬಸ್ ಪಾಸ್ಗೆ ಆಯ್ತು. ನಿಮಗೂ ಕೂಡ ಫ್ರೀ ನಮಗೂ ಕೂಡ ಫ್ರೀ ಬಸ್ ಅಂದ್ರೆ ನಾವು ಎಲ್ಲಿ ಓಡಾಡಲ್ಲ, ಔಟ್ ಗೋಲ್ಸ್ ಅಂದ್ರೇನು ನಮ್ಗೆ ಸ್ವಲ್ಪ ಇಲ್ಲಿ ಬಂದ್ವಿ ಮಾರ್ಕೆಟ್ಗೆ ಅಂತ ಸ್ವಲ್ಪ ಹೆಲ್ಪ್ ಆಯ್ತು. ಹಬ್ಬಕ್ಕೆಲ್ಲ ತಗೊಂಡ್ರಾ? ಹಬ್ಬಕ್ಕೆ ಏನಿಲ್ಲ, ಸುಮ್ನೆ ಸೀರೆ ಅದು ಇದು ತಗೊಳಕ್ ಬಂದ್ವಿ. ಓಕೆ, ಏನೆಲ್ಲ ಎಷ್ಟೆಲ್ಲ ಹೆಲ್ಪ್ ಆಗ್ತಿದೆ ಅಂದ್ರೆ ಮಹಿಳೆಯರಿಗೆ ಕೂಡ ಕೆಲವೊಂದು ಫೆಸಿಲಿಟಿಗಳು ಬರ್ತಿದೆ, ಹೆಂಗೋ ಸ್ವಲ್ಪ ಬಡತನವ್ರಿಗೆ ಹೆಲ್ಪ್ ಆಯ್ತು ಅಷ್ಟೇ. ಬಡವರಿಗೆ ಹೆಲ್ಪ್ ಬಡವರಿಗೆ ಮಕ್ಳು ಫೀಸ್ಗಳಿಗೆ ಯಾವ್ದಕ್ಕೋ ಒಂದ್ ರೀತಿಯಿಂದ 2,000 ಹೆಲ್ಪ್ ಆಯ್ತು. ಕೆಲವೊಬ್ರು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಬ್ರು ಬರ್ತದೆ, ಕೆಲವೊಬ್ರಿಗೆ ಬರ್ತೇ ಇಲ್ಲ. ಯಾರಿಗೆ ಅದೃಷ್ಟ ಇರ್ತದೆ ಅವ್ರಿಗೆ ಬರುತ್ತೆ ಅಷ್ಟೇ. ಹಳ್ಳಿ ಕಡೆಯವ್ರಿಗೆ ತುಂಬಾ ಹೆಲ್ಪ್ ಆಯ್ತು ಅನ್ಸುತ್ತೆ ಅಷ್ಟೇ. ಹಳ್ಳಿ ಕಡೆ ಬೆಂಗಳೂರಲ್ಲಿ ಎಲ್ಲ ಬೆಂಗಳೂರು ಮಾಮೂಲಿ ದುಡಿತೀವಿ ಮಾಡ್ತೀವಿ, ಹಳ್ಳಿ ಅವರಿಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಆಯ್ತು ಅಂತ ಅಷ್ಟೇ. ಹೆಲ್ಪ್ ಆಯ್ತು. ಈಗ ಕಾಂಗ್ರೆಸ್ ಗವರ್ಮೆಂಟ್ ಇಂದ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಬರ್ತಾ ಇದೆ. ಸೊ ನಿಮ್ ಮನೆಗೆ ಬರ್ತಾ ಇದೆಯಾ? ಬರ್ತಾ ಇಲ್ಲ, ಏನಕ್ಕೆ ಅಂದ್ರೆ ಗೊತ್ತಿಲ್ಲ. ಕೆಲವೊಂದು ಮಂತ್ಸ್ ಬಂತು, ಆಮೇಲೆ ಸ್ಟಾಪ್ ಆಯ್ತು. ನಮ್ಮ ಅತ್ತೆಗೆ ಬರ್ತಿತ್ತು ಫಸ್ಟ್ ಆಫ್ ಆಲ್, ಅಂದ್ರೆ ಕೆಲವೊಂದು ಮಂತ್ಸ್ ಬಂತು, ಆಮೇಲೆ ಇವಾಗ ಆಧಾರ್ ಕಾರ್ಡ್ ಅಂತ ನಮ್ಮ ಅಮ್ಮಗೂ ಬರ್ತಿತ್ತು, ಬರ್ತಾ ಇಲ್ಲ ಇಬ್ರು. ಏನು ಯಾರ ಹತ್ರ ಕೇಳಕ್ ಹೋಗಿಲ್ವಾ ನೀವು ಇದ್ರ ಬಗ್ಗೆ? ಇಲ್ಲ, ಅಂದ್ರೆ ಎಲ್ಲಿ ಬ್ಯಾಂಕಿಗೆ ಬರ್ತಿದ್ದ ಅಥವಾ ಪೋಸ್ಟ್ ಆಫೀಸ್ ಹೇಗೆ? ಬ್ಯಾಂಕಿಗೆ. ರೇಷನ್ಸ್ ಎಲ್ಲ ಬರ್ತಿದ್ಯಾ ಗವರ್ಮೆಂಟ್ ಇಂದ? ರೇಷನ್ ರೇಷನ್ ಅಂದ್ರೆ ನಮ್ಮ ಅತ್ತೆ ನಮ್ಮ ಅವರು ಬರ್ತಿದ್ದೆ. ರೇಷನ್ ಅಕ್ಕಿ ರಾಗಿ ಬರ್ತಿದೆ. ಅಂದ್ರೆ ಈ ತರ ಗವರ್ಮೆಂಟ್ ಇಂದ ಮಹಿಳೆಯರಿಗೆ ಸ್ಪೆಷಲ್ ಆಗಿ ತುಂಬಾ ಹೆಲ್ಪ್ ಆಗ್ತಿದೆ. ಏನ್ ಬಸ್ ಫ್ರೀ ಕೊಟ್ಟಿದ್ದಾರೆ, ಅದೊಂದೇ ಹೆಲ್ಪ್. ಅದೊಂದೇ ನಮ್ಗೆ, ಅಂದ್ರೆ ಡೈಲಿ ಕಮ್ಯೂಟ್ ಮಾಡ್ತೇವಲ್ಲ, ಸೊ ಬಸ್ ಫ್ರೀ ಆಗಿರೋದು ಒಂದೇ ಹೆಲ್ಪ್. ನಿಮ್ಗೆ ತುಂಬಾ ಹೆಲ್ಪ್ ಆಗ್ತಿದ್ಯಾ? ಬಸ್ ಅದರಿಂದ ಓಡಾಡ್ತೀರಾ ಬಸ್ಸಲ್ಲಿ? ಓಕೆ ಓಕೆ. ಈ 2,000 ರೂಪಾಯಿ ಕೂಡ ಕೊಟ್ರೆ ತುಂಬಾನೇ ಹೆಲ್ಪ್ ಆಗ್ತದೆ. ಹೌದು. ಚಿಕ್ಕ ಪುಟ್ಟದ್ದು ಅದನ್ನ ತಗೊಳಕ್ಕೆ ಹೌದೌದು. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ಅಂದ್ರೆ ಲೈಕ್ ಬೆನಿಫಿಟ್ಸ್ ಅಂದ್ರೆ ಒಂದು ಬಸ್, ಒಂದು ಕರೆಂಟ್ ಬಿಲ್ ಅಷ್ಟೇ. 2,000 ಬರ್ತೈತೆ ನಮ್ಗೆ, ಬರುತ್ತೆ. ಬರ್ತಾ ಇದೆ. ನಮ್ಗೆಲ್ಲ ಬಡವರಿಗೆ ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗ್ತೈತೆಲ್ಲ. ಇವಾಗ ತುಂಬಾ ಒಳ್ಳೆ ಇದೆ, ಹೆಲ್ಪ್ ಆಗ್ತಾ ಇದೆ. ಬಡವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೀ ಬಸ್ ಆಗ್ಬೇಕು. ನಾವು ಕೆಲ್ಸಕ್ಕೆ ಹೋಗ್ತೀವಲ್ಲ, ಫ್ರೀ ಬಸ್ ಇದ್ರೆ ಒಳ್ಳೇದು. ಕೊಟ್ರೆ ಒಳ್ಳೇದು, ಕೊಟ್ರೆ ಒಳ್ಳೇದಾಗುತ್ತಲ್ಲ. ಮಕ್ಕಳು ನಾವು ಎಲ್ಲ ಕೆಲವೊಬ್ರು ಬರುತ್ತೆ, ಕೆಲವೊಬ್ರು ಬಂದಿಲ್ಲ. ಬರುತ್ತೆ ನಂಬಿಕೆ ಇದೆ, ಹಾಕ್ತಾರೆ ಅವರು ಎಲ್ಲ. ಬ್ಯಾಂಕಲ್ಲೇ ಬರ್ತಾ ಇದೆ. ಎಷ್ಟು ಹೆಲ್ಪ್ ಆಗ್ತಿದೆ? 2,000 ಎಷ್ಟು ಹೆಲ್ಪ್ ಆಗ್ತಿದೆ? ಮನೆಗೆ ಆಗುತ್ತೆ, ಮಕ್ಕಳಿಗೆ ಓದೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಮೇಡಮ್, ಪರವಾಗಿಲ್ಲ. ಅಂದ್ರೆ ಈಗ ಹಬ್ಬ ಬಂದಾಗ ಏನೋ ತಗೊಬೇಕು, ಓನ್ ಹೇಳ್ಬೇಕಾದ್ರೆ ಹೆಂಗಸರಿಗೆ ಓನ್ ಖರ್ಚಿಗೆ ಉಪಯೋಗ ಆಗುತ್ತೆ ಅಲ್ವಾ. ಬಟ್ ಹೆಲ್ಪ್ ಆಗಿಲ್ಲ ಅಂತ ಹೇಳಕ್ ಆಗಲ್ಲ. ತುಂಬಾ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. 2,000 ಇಸ್ ಅ ಬಿಗ್ ಮನಿ. ಹೌದು, ಪುವರ್ ಪೀಪಲ್ಸ್ಗೆ ಇವಾಗ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿರೋರಿಗೆ ಅವ್ರಿಗೆ 2,000 ಡಸಂಟ್ ಮ್ಯಾಟರ್. ಬಟ್ ವಿಲೇಜ್ ಕಡೆ ಇರೋರಿಗೆ, ವಯಸ್ಸಾಗಿರೋರಿಗೆ 2,000 ಇಟ್ಸ್ ಅ ಬಿಗ್ ಮ್ಯಾಟರ್. ಹೆಲ್ಪ್ ಆಗ್ತಾ ಇದೆ ಬೇರೆಯವ್ರಿಗೆ. ಬಸ್ ಕೂಡ ಫ್ರೀ ಇದೆ, ಬಸ್ಸಲ್ಲಿ ಓಡಾಡ್ತೀರಾ? ಅದು ಬಸ್ ಓಡಾಡ್ತೀನಿ. ಬಟ್ ಬಸ್ ಫ್ರೀ ಕೊಡ್ತಿದ್ರೆ ಹಂಗೆ ದುಡ್ಡಿದ್ರು ಪರವಾಗಿಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರೆ ಮೋಸ್ಟ್ಲಿ ಬಸ್ ಯೂಸ್ ಮಾಡ್ತಾರೆ. ಸೊ ದೇ ಕ್ಯಾನ್ ಅಫೋರ್ಡ್. ತುಂಬಾ ರಶ್ ಆಗುತ್ತಲ್ವಾ ಬಸ್ಸಲ್ಲಿ? ಫ್ರೀ ಬಸ್ ಅಂತ ಎಲ್ಲರ ಬಸ್ಸಲ್ಲಿ ಆತರ ಏನಿಲ್ಲಪ್ಪ ನಾನು ನೋಡಿರೋವರೆಗೂ. ರಶ್ ಇರ್ಲಿಲ್ಲ ನಿಮ್ಮ ಬಸ್? ಜನರಲ್ ಆಗಿ ಯಾವಾಗ್ಲೂ ರಶ್ ಇದ್ದಾಗ ಇರ್ತಿದೆ, ಖಾಲಿ ಇದ್ದಾಗ ಇರ್ತಿದೆ. ಇದು ಬಿಟ್ಟಿದ್ದಾಗ್ಲೇನೆ ರಶ್ ಅಂತ ಏನಿಲ್ಲ. ಅವಾಗ್ಲೂ ಜನ ಓಡಾಡ್ತಿದ್ರು, ಇವಾಗ್ಲೂ ಓಡಾಡ್ತಿದ್ದಾರೆ. ಸೊ ಮೇ ಬಿ ಬೇರೆ ಕಡೆ ನಾನು ನೋಡಿಲ್ಲ, ಸಿಟಿನಲ್ಲಿ ಆತರ ಏನೋ ನಾನು ನೋಡಿಲ್ಲ, ಫ್ರೀ ಬಿಟ್ಟಿದ್ದಕ್ಕೆ ಹೆಂಗ ಅಂತ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಕೆಲವೊಂದು ಮಹಿಳೆಯರಿಗೆ ಬರ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ ಇನ್ನೂ ಕೂಡ ಬರ್ತಾ ಇಲ್ಲ ಅಂತ ವಿಚಾರಗಳನ್ನ ಹೇಳಿದ್ರು. ಕೆಲವೊಬ್ಬರಿಗೆ ಅಂಚೆ ಕಚೇರಿ ಮೂಲಕ ಈ ಒಂದು ಅಮೌಂಟ್ ಸಿಗ್ತಾ ಇದ್ರೆ, ಇನ್ನು ಕೆಲವೊಬ್ಬರಿಗೆ ಏನು ಬ್ಯಾಂಕ್ ಅಕೌಂಟ್ ಮೂಲಕ ಅಮೌಂಟ್ ಬರ್ತಾ ಇದೆ ಅನ್ನುವಂಥದ್ದು.
ಸೊ ನಿಮಗೆ ಇದರ ಬಗ್ಗೆ ಇರುವಂತಹ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕೂಡ ನಮಗೆ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.